ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಬಂದು ವಿನಯ್ದು ಹರಕೆ ಇದೆ ಆ್ಯಕ್ಚುಲಿ. ಸೊ ಹಂಗಾಗಿ ನಾವು ಸೌದತ್ತಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ರೆಡಿ ಆದ್ರೆ ಸೊ ಅನ್ವಿತ್ ಅವರು ಬರ್ತಿದ್ದಾರೆ ನಮ್ಮ ಜೊತೆ. ಪಿಕ್ ಮಾಡೋಕ್ಕೆ ಮನೆ ಹತ್ರ ಬಂದ್ವಿ. ಸೊ ಬಂದು ರೀಚ್ ಆದ್ವಿ. ಈಗ ಗುಡಿ ಒಳಗಡೆ ಹೋಗ್ತಿದ್ದೀವಿ. ಅಷ್ಟೊಂದೇನು ಕ್ರೌಡ್ ಇಲ್ಲ. ಸೊ ಇಲ್ಲಿ ಎಂಟ್ರೆನ್ಸು. ಈಗ ಫಸ್ಟ್ ಸ್ನಾನ ಮಾಡ್ಕೊಂಡು ಹೋಗ್ಬೇಕಾ? ಅಂದರೆ ನೀವು ದೀಡ್ ನಮಸ್ಕಾರ ಹಾಕ್ಬೇಕಲ್ಲ. ನಾನು ಹಾಕ್ಬೇಕು, ಮಮ್ಮಿನೂ ಹಾಕ್ತಾರೆ. ಸೊ ಇಲ್ಲೇ ಎನ್ಗೊಂಡು ಅಂತ ಬರ್ತೈತಿ ಈ ಸೈಡ್. ಎನ್ಗೊಂಡದ್ಲಿಂತ ಹಾಕ್ಕೊಂಡು ಇಲ್ಲಿ ಮ್ಯಾಟ್ ಹಾಕ್ಯಾರ ನೋಡಿ. ಈಗ ಬ್ಯಾಸ್ಗೆಲ್ಲ ಫುಲ್ ಹೀಟ್ ಇರ್ತೈತೆ ಅಂತ. ಇವತ್ತು ಮಳೆ ಆಗಿ ಎಲ್ಲ ಕೂಲ್ ಐತಿ. ಇಲ್ಲಿ ನಿಂತರ ಅಲ್ಲಿ ಗುಡಿ ಮಠ ಹಾಕ್ತಿದ್ವಿ. ಗುಡಿ ಮಠ ಹಾಕ್ತದೆ. ಈಗ ನಾವು ಮಮ್ಮಿ ಹಾಕ ಅಂತ ದೀಡ್ ನಮಸ್ಕಾರ ಅದು ಹರಕೆ ಬೇಡ್ಕೊಂಡಿದ್ದೆ ನಾನು. ಅದೇ ನಿಮ್ದು ಡೆಲಿವರಿ ಟೈಮ್ನಾಗ ಎಲ್ಲ ಡೆಲಿವರಿ ಸುಲಭವಾಗಿ ಆಗಲಿ, ಯಾವ ಕಾಂಪ್ಲಿಕೇಟೆಡ್ಸ್ ಬರಬಾರ್ದು, ಕರೆಕ್ಟಂಗೆ ಆದರೂ ಬಂದು ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೆ ನಾನು. ಇದು ನಮ್ಮ ಮನೆ ದೇವ್ರು ರೇಣುಕಾ ಎಲ್ಲಮ್ಮ ತಾಯಿ. ಸೊ ಈಗ ಅದನ್ನ ಅಂದರೆ ಈಗ ಒಂದು ತಿಂಗಳು ಆಗಕ್ಕೆ ಬಂತಲ್ಲ, ನೀವು ಬಂದು ಮನೆಗೆ ಅದಕ್ಕೆ ಈಗ ದೀಡ್ ನಮಸ್ಕಾರ ಅದನ್ನೇನು ಹರಕೆ ಹೊತ್ಕೊಂಡಿದ್ದೆ ಅಂತ ತೀರ್ಸು ನನ್ನ ಮನೆ ಇಲ್ಲೇ ಐತೆ ನೋಡಿ ಅನ್ಕೊಂಡ. ಬೆಂಗಳೂರು ಸೈಡ್ ಅದು ಇದ್ರ ಬಗ್ಗೆ ಕೇಳಿರ್ತಾರೆ, ಗುಡ್ಡದ ಬಗ್ಗೆ. ಬಟ್ ಭಾಳ ಮಂದಿ ವಿಸಿಟ್ ಮಾಡಿರಂಗಿಲ್ಲ. ಈಗ ಭಾಳ ಬರೋ ಅಂತಾರೆ ಕಳ್ಳಿಂತ್ರ. ಅಲ್ಲಿ ಹೋಗ್ತೀವಲ್ಲ, ಮಲಪ್ರಭಾದ ನೀರೇನೈತಲ್ಲ ಡೈರೆಕ್ಟ್ ಅದು ಅಲ್ಲೇ ಬರ್ತೈತಿ. ಅದು ಹೆಂಗೆ ಬರ್ತೈತಿ ನನಗೂ ಗೊತ್ತಿಲ್ಲ ಅಷ್ಟು ಡೀಟೇಲಿಂದ. ಸೊ ಆ ನೀರು ಉಬ್ಕೊಂಡೆ ಪವಿತ್ರ ಆಗಿ ಗುಡಿಗೆ ಹೋಗ್ತಾರೆ ಇಲ್ಲಿ ಎಲ್ಲರೂ ಬಂದವರು ಸ್ಟಾರ್ಟಿಂಗ್. ಸೊ ಬಾ ಈಗ ಫಸ್ಟ್ ನೀರು ಉಗ್ಗಿಸ್ಕೊಂಡು ಸರಿ. ಮಸ್ತ್ ಮಸ್ತ್ ಡಿಸೈನ್ ಬಂದ ನೋಡಿ. ಬಾರಿ ಬಾರಿ ಚಂದ ಸರಿ ಮಸ್ತ್ ಕಾಣ್ತಾವ. ನಾಮ ಬಾರಿ ಬಾರಿ ಚಂದ ಕಾಣ್ತಾವ ನೋಡಿ. ನಾವು ನೀರು ಹಾಕ್ಬೇಕು. ಸರಿ ಎಲ್ಲರೂ ಮಗಿನ ಸಂಬಂಧ ಮಾಡ್ಯಾರ. ಹಾಂ ಮಗಿನ ಸಂಬಂಧ ಮಾಡ್ಯಾರ. ಎಲ್ಲರೂ ಮಗಿನ ಸಂಬಂಧ ಮಾಡತ್ತಿದ್ರು ಬಾರಿ. ಸರಿಯೇ ಒಂದು ಮಾಡಿ ಮಾಡಿ ಅವ್ರು ಮಾಡುವ. ಒಳ್ಳೆ ಮಾಡ್ಕೋಬೇಕಲ್ಲ ಅದನ್ನ. ನಂದಾಗಿನ ಸಿಗೊಂಡೈತಿ. ರೆಡಿ ಆದ್ರ ಆಯ್ತು. ದೀಡ್ ನಮಸ್ಕಾರ ಹಾಕಾಗಿಂದ ಅಲ್ಲೇ ನೀರು ಹಾಕ್ತಾರೆ. ನೀರು ಹಾಕಿಂದ ಅಲ್ಲಿ ಏನು ನೀನು ದೀಡ್ ನಮಸ್ಕಾರ ಮುಗಿಸ್ತೀವಿ ನೋಡು, ಅದ್ರ ಏನು ಹಾಕ್ಕೊಂಡಿರ್ತೀವಲ್ಲ ಅಲ್ಲೇ ಬಿಡ್ಬೇಕು. ಆಮ್ಯಾಗ ಕ್ಲೀನ್ ಮಾಡ್ತಾರೆ ಅವ್ರು ಅಲ್ಲಿದೆ. ಆಮ್ಯಾಗ ಅಲ್ಲಿಂತ್ರ ಏನು ನೀವು ಬರ್ತಿರ್ತೀಯಲ್ಲ ಅವಾಗ ಎಲ್ಲ ಹೊಸ ಹಾಕ್ಕೋಬೇಕು. A to Z ಹೊಸ ಅರ್ಬಿ ಹಾಕ್ಕೊಂಡು ದೇವಿ ದರ್ಶನಕ್ಕೆ ಹೋಗ್ಬೇಕು. ಈಗ ನೋಡು ನನ್ನ ಕ್ಯೂ ಎಷ್ಟೈತೆ ಅಂತ. ಇಲ್ಲ ಸುಮ್ಮ ಸ್ಪೆಷಲ್ ಚೀಟಿ ಮಾಡಿ ಹೋಗ್ಬಿಡ ಅಂತ. ಅದ್ರೊಳಗೆ ಫಸ್ಟ್ ಟೈಮ್ ಇದೀಗ ಆ ಎನ್ಗೋಡಿನ ನೀರು ತೊಗೊಂಬಂದೇವಿ. ಈಗ ನೀರು ಹೋಗ್ತೈತೆ. ಈಗ
ಮಾಲಿ ಬೇಕು ಹೆಂಗಿದೆ ಕೊಡೋದು ಎಪ್ಪತ್ತೋರಿ ಅರವತ್ತೋರಿ 30 ರೂಪಾಯಿ ಅದನ್ರಿ 16 ಹತ್ರ ಸೊ ವಿಹಾನನ್ ಫಸ್ಟ್ ಟೈಮ್ ಇಲ್ಲ ನೀನೇ ನನ್ನ ಮದುವೆ ಆದಾಗ ನಿಂತ್ರ ಬರ ಅಂತಿರ್ಬೇಕು ಇಲ್ಲಿ ನಮ್ಮ ಅಜ್ಜಿ ಬೇಡ್ಕೊಂಡ್ಮೇಲೆ ನಮ್ಮಪ್ಪ ಹುಟ್ಟಿರೋದು ಇದೆ ವರ್ಷ ಬಂದು ಇಟ್ಟಿದ್ದು. ಓ ಹಂಗನ ಕಲೆಕ್ಷನ್ ಐತೆ ನಿಮ್ದು. ಸೊ ಇದೇ ಎಂಟ್ರೆನ್ಸ್. ಇಲ್ಲಿ ಒಳಗೆ ಹೋಗ್ಬಿಟ್ರೆ ಕ್ಯಾಮ್ರಾ ಬಂದ್ ಮಾಡ್ಬೇಕು. ತಗೊಳ್ಳಿ ಅನ್ಮ ಇವ್ರದ್ದು ಫಸ್ಟ್ ಎಂಟ್ರಿ ಇದೆ. ಇವು ತೋತ ನಡಿ ಹಾಂ ಕೊಡ್ಬೇಕು. ಫಸ್ಟ್ ಎಂಟ್ರಿ ನೋಡೋದು. ಸೊ ಒಳಗೂ ನೋಡ್ರಿ ರಶ್ ಫುಲ್ ಪೂರ ಒಳಗೆ ಹೋಗಿದ್ದು. ಮಲಪ್ರಭಾ ನದಿ ನೀರು ಕಮ್ಮಿ ಆಗಿದೆ. ಮೇ ಬಿ ಆಗಸ್ಟಲ್ಲಿ ಫುಲ್ ಆಗ್ಬೋದು. ಇಲ್ಲಿ ನಮ್ಮ ಕಾಲು ಮಟ್ಟ ಬರ್ತಿದ್ದಿಲ್ಲ, ಕಾಲು ಮಟ್ಟ ಬರ್ತಿದ್ದು ನೀರು ಮತ್ತೆ ಅಷ್ಟು ಇರ್ತಿತ್ತು. ಸೊ ಇವಾಗ ಫಸ್ಟು ಹೆಣ್ದೇವ್ರಿಗೆ ಹೋಗಿ ಬಂದ್ವಿ. ಹೆಣ್ದೇವ್ರು ಮನೆ ದೇವ್ರು ಬಂದ್ಬಿಟ್ಟು ಸೌದತ್ತಿ ಎಲ್ಲಮ್ಮ, ಗಂಡ ದೇವ್ರು ಬಂದ್ಬಿಟ್ಟು ಇದು ಕೊಣ್ಣೂರಲ್ಲಿರೋದು. ಯಾವ ಡಿಸ್ಟಿಕ್ ಇದು? ಬೆಳಗಾಂ ಡಿಸ್ಟಿಕ್ಕು. ಸೊ ನಾನು ಸೆಕೆಂಡ್ ಟೈಮ್ ಬರ್ತಿರೋದು. ಮದುವೆ ಆಗಿ ಹೊಸ್ತ್ರಲ್ಲಿ ಬಂದಿದ್ದೆ. ಕರಿಸಿದ್ದೇಶ್ವರ ಅಂತ ದೇವ್ರ ಹೆಸರು. ಬನ್ನಿ ತೋರಿಸ್ತೀನಿ ಟೆಂಪಲ್. ನನಗಂತೂ ಭಾಳ ಇಷ್ಟ ಆಯಿತು. ಒಳಗಡೆ ತೋರಿಸ್ತೀನಿ ನಾನು. ಬಿಸಿಲು ಹೆಂಗೈತಿ ಇಲ್ಲಿ? ಅಲ್ಲಿ ಅಯ್ಯಪ್ಪ ಫುಲ್ ಬಿಸಿಲೈತಿ. ಆ್ಯಕ್ಚುಲಿ ಮದುವೆ ಆಗಿ ಹೊಸ್ತ್ರಾಗ ಬಂದಾಗ ಅಲ್ಲೊಂದು ಗುಂಡಿಟ್ಟಿದ್ರು, ಎತ್ತಿದ್ವಿ. ಗಂಡೆ ಆಗದ್ನಿ ಅಂತ ಹೌದಾ? ಅದನ್ನು ತೋರ್ಸೋಣಂತೆ. ಹಾಂ ಅದನ್ನು ತೋರಿಸಿ. ಸೊ ಇಲ್ಲ ಎಂಟ್ರೆನ್ಸಿಗೆ ದೇವ್ರ ಮೂರ್ತಿ ಐತಿ, ಕರ್ತಿದ್ದೇಶ್ವರದ್ದು. ಈ ಕಡೆ ಪಾರ್ಕಿಂಗ್, ಇಲ್ಲಿ ಕಾರ್ ಪಾರ್ಕ್ ಮಾಡಿವಿ. ಇದು ಮೂರ್ತಿ. ಸೊ ಇಲ್ಲಿ ಯಾರು ಬಂದೋಗಿರಿ, ಯಾರ್ಯಾರು ನೋಡಿರಿ ಇದನ್ನ ಪ್ಲೇಸ್, ಆಮೇಲೆ ಯಾರು ಇಲ್ಲಿ ಅವ್ರಿದ್ರೆ ನೀವು ಕಮೆಂಟ್ ಹಾಕ್ರಿ. ಇದೇನು ಕಾಣಂತಿತ್ತಲ್ಲ ಇದ ಗುಡಿ. ಇದು ಇನ್ನೂ ಗುಡಿ ಒಳಗೆ ಮಸ್ತ್ ಐತಿ. ಇದು ದೇವಸ್ಥಾನ ಪೂರ. ಇಲ್ಲೇ ವರ್ಷದ 365 ಡೇಸು ಊಟ ಇರ್ತೈತಿ. ಹೊರಗೈತಿ ಅಂದರೆ ಟೈಮಿಂಗ್ಸು ಟೈಮ್ ಕಂಟಿನ್ಯೂ ಆಗಿರ್ತೈತಿ. ನನಗೂ ಗೊತ್ತಿಲ್ಲ, ಒಟ್ಟು ಬಂದಾಗ ಮಾಡಿರ್ತೀವಿ. ಈಗ ನಾವು ಒಂದು ಅಕ್ಕಿ ಪ್ಯಾಕೆಟ್ ಬೇಡ್ಕೊಂಡಿದ್ದೆ ಅದು ಕೊಡ್ತೀನಿ ಅಂತ. ಈಗ ಅಲ್ಲಿ ಹೋಗಿ ಕೊಡಬೇಕು.
ಇಲ್ಲಿ ಅಂದ್ಕೊಂಡಿದ್ದು ಆಗುತ್ತೆ ಅಂದರೆ ಆ ಕಲ್ಲು ಎದ್ದೇಳತ್ತಂತ ಮೇಲೆ ನೋಡೋಣ. ನೀಟಾಗಿ ಕುತ್ಕೊಂಬ. ಹ್ಞೂ ಮೊಣಕಾಲ ಮ್ಯಾಗ ಇರ್ಬಾರ್ದು ಕೈ ಎತ್ತಂಗ ಯಾವಸ ಯಾವ ಸಿಜ್ರಿನ್ ಈಗ ಆಗೈತಕ್ಕ ಸಿಜ್ರಿನ್ ಆಗೈತಲ್ಲ ವೇಟ್ ಎತ್ತಬಾರ್ದು ಒಂದಿಬ್ಬರು ನಿಂತು ನೋಡ್ಬೇಕಾಗ್ತದೆ. ಆತಾ ಏನೋ ಸ್ವಲ್ಪ ಎದ್ದೈತೆ ಗೊತ್ತಿಲ್ಲ. ನೋಡಿ ಹಂಗೆ ಭಕ್ತಿಲಿ ಕೇಳ್ಕೊಂಡು ಎಬ್ಸ್ಬೇಕು. ಕೇಳ್ಕೊಂಡು ಭಕ್ತಿಯಿಂದನೇ ಕೇಳ್ಕೊಂಡೆ. ಲಾಸ್ಟ್ ಟೈಮ್ ಹೆಂಗೆ ಎದ್ದಿತ್ತು ಹೇಳು. ಓ ಹಂಗೆ ಹೇಳಂಗಿಲ್ಲ ಅನ್ನೋದು ಒಂದೊಂದು ಟೈಮ್. ಇದು ನಿಧಿ ಏನು ಹಡೆ ಅಂತಿದ್ವಲ್ಲ, ಅಡಿಕ್ಕಿಂತ ಮುಂಚೆ ಬಂದಿದ್ವಿ ನಾವು ಇಲ್ಲಿ ದೇವರಿಗೆ. ಅವಾಗ ನಾನು ಕೇಳ್ಕೊಂಡಿದ್ದೆ ಗಂಡು ಮಗ ಕಣ್ಣು ಅಂತೇಳಿ. ಸೊ ಅವಾಗ ಎದ್ದಿತ್ತು. ನಮ್ಮ ಮಮ್ಮಿನೂ ಅದನ್ನೇ ಕೇಳ್ಕೊಂಡಿದ್ರು ಅಂತ ಎದ್ದಿತ್ತು. ನಮಗಂತೂ ಆಗೈತಿ. ನಮ್ಮ ಭಕ್ತಿ ಅದು, ನಮ್ಮ ನಂಬಿಕೆ. ಈಗ ಇಲ್ಲಿ ಬಂದೇವಿ, ಈಗ ಊಟಕ್ಕೆ ಹೋಗ್ಬೇಕು. ಆಮೇಲೆ ಅದು ಅಕ್ಕಿ ಕೊಟ್ಟಿದ್ದು ಸ್ವಲ್ಪ ಬೇಡ್ಕೊಂಡಿದ್ವಿ ದೇವ್ರಿಗೆ ಅಕ್ಕಿ ಕೊಡ್ತೀವಿ ಅಂತ. ಸೊ ಹಂಗಾಗಿ ಸೊ ಇಲ್ಲೇ ಎಲ್ಲರಿಗೂ ಅಡುಗೆ ಮಾಡೋದು. ಸೊ ತಾವು ಬೇಡ್ಕೊಂಡಿದ್ರಿ ದರ್ಶನ ಮುಗಿಸ್ಕೊಂಡು ತೋರಿಸಿದ್ವಲ್ಲ ವಿನಯಲ್ಲಿ ಅಕ್ಕಿ ಕೊಡಬೇಕು ಅಂತ ಬೇಡ್ಕೊಂಡಿದ್ವಿ. ಸೊ ಅಲ್ಲಿ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ. ಸೊ ಅಲ್ಲಿ ನನ್ನ ಮಗನಿಗೆ ದಾರ ತಗೊಳ್ಳೋದಿತ್ತು, ದಾರ ತಗೊಂಡೆ. ಆ್ಯಕ್ಚುಲಿ ಸೌದತ್ತಿಲೂ ಬೇಡ್ಕೊಂಡಿದ್ದಾವಿನ್ನು ಅಲ್ಲಿ ದೀಡ್ ನಮಸ್ಕಾರ ಆಗ್ತೀನಿ, ಇಲ್ಲಿ ಅಕ್ಕಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೇನೂ ಮುಗಿಸ್ಕೊಂಡ್ವಿ ಅರ್ಕೆನ. ಸೊ ಎಲ್ಲೂ ಅರ್ಕೆ ತೀರ್ತು. ಈಗ ಹುಬ್ಳಿಗೆ ರಿಟರ್ನ್ ಹೋಗ್ತಿದ್ದೀವಿ. ಸೊ ಹೋಗ್ತಾ ಏನೋ ಎಲ್ಲಾದ್ರೂ ನಿಲ್ಲಿಸಿದ್ರೆ ಅಲ್ಲೊಂದು ಚಿಕ್ಕ ಚಿಕ್ಕ ಕ್ಲಿಪ್ಸ್ನ ಮಾಡ್ಕೊತೀನಿ. ಬನ್ನಿ ಹೋಗೋಣ. ಸೊ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮಳೆ ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು ತಣ್ಣಗೆ. ಸೊ ನೋಡಿದ್ರಲ್ಲ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.